ದರ್ಶನ್ ಸಿನಿಮಾ ಅಂದರೆ ಅಲ್ಲಿ ಹಬ್ಬದ ಕಳೆ. ಆ ಹಬ್ಬಕ್ಕೆ ಇದೀಗ ದಿನಗಣನೆ ಆರಂಭವಾಗಿದೆ. ಚಿತ್ರಮಂದಿರದ ಮುಂದಿನ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಲು ಅಭಿಮಾನಿಗಳು ಕಾತರದಿಂದ ಕಾದಿದ್ದಾರೆ. ಅವರ ನಿರೀಕ್ಷೆಗೆ ತಕ್ಕಂತೆ ಕಾಟೇರನ ಒಂದೊಂದೇ ಸಣ್ಣ ಅಲಕನ್ನು ಹೊರಗೆಡವುತ್ತಲೇ ಬಂದಿದೆ ಚಿತ್ರತಂಡ. ಈ ನಡುವೆ ಸಿನಿಮಾ ಬಗ್ಗೆ ಮಾತನಾಡಲೆಂದೇ ಗುರುವಾರ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಇಡೀ ತಂಡ ಭಾಗವಹಿಸಿತ್ತು. ಸಿನಿಮಾ ಮೂಡಿ ಬಂದ ರೀತಿಯ ಬಗ್ಗೆ ಎಲ್ಲರೂ ಎಳೆ ಎಳೆಯಾಗಿಯೇ ಬಿಚ್ಚಿಟ್ರು. ಪರಭಾಷೆ ಸಿನಿಮಾಗಳಿಗೆ ಕೌಂಟರ್ ಅಂದ ಹಾಗೆ ದರ್ಶನ್ ಹೀಗೆ ಮಾತನಾಡುವುದಕ್ಕೂ ಕಾರಣವಿದೆ. ಡಿ. 21ರಂದು ಬಹುನಿರೀಕ್ಷಿತ 2 ಸಿನಿಮಾಗಳು ಬಿಡುಗಡೆ ಆಗುತ್ತಿವೆ. ಬಾಲಿವುಡ್ನಲ್ಲಿ ಶಾರುಖ್ ಖಾನ್ ಅಭಿನಯದ ದಂಕಿ ಹಲವು ಭಾಷೆಗಳಲ್ಲಿ ಬಿಡುಗಡೆ ಆಗುತ್ತಿದೆ. ಅದೇ ರೀತಿ ಹೊಂಬಾಳೆ ಫಿಲಮ್ಸ್ ಬ್ಯಾನರ್ನಲ್ಲಿ ಮೂಡಿಬಂದ ಸಲಾರ್ ಚಿತ್ರವು ಅದೇ ದಿನ ರಿಲೀಸ್ ಆಗುತ್ತಿದೆ. ಈ 2 ಸಿನಿಮಾಗಳು ಬಿಡುಗಡೆಯಾದ 1 ವಾರದ ಬಳಿಕ ಕಾಟೇರ ಬಿಡುಗಡೆ ಆಗುತ್ತಿದೆ. ಈ 2 ಸಿನಿಮಾ ನಡುವೆ ಕಾಟೇರ ಚಿತ್ರ ಬೇಕಿತ್ತ ಎಂಬ ಪ್ರಶ್ನೆಯೂ ಮೂಡಿತ್ತು. ಹಾಗಾಗಿ ಅದಕ್ಕೆ ಈ ರೀತಿಯಲ್ಲಿ ಉತ್ತರಿಸಿದ್ದಾರೆ ದರ್ಶನ್. ಆರಾಧನಾ ರಾಮ್ ಈ ಚಿತ್ರಕ್ಕೆ ಸೇರಿದ ಬಗ್ಗೆ ಅಷ್ಟು ಉತ್ಸಾಹದಿಂದ ಮಾತನಾಡುತ್ತಿದ್ದಾರೆ. ಆರಾಧನಾ ಈ ಚಿತ್ರದ ಮೂಲಕ ತಮ್ಮ ನಟನ ಪ್ರತಿಭೆಯನ್ನು ಪ್ರದರ್ಶಿಸಲು ನಿರೀಕ್ಷೆ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಸಂಭಾವನೆಯ ಬಗ್ಗೆ ಆರಾಧನಾ ಕೇಳಿದಾಗ ಅವರು ಹೇಳುತ್ತಾರೆ, ನನ್ನ ಕೆಲಸ ನನಗೆ ಮುಖ್ಯ. ಆರಾಧನಾ ಕಾಟೇರ ಚಿತ್ರದ ಮೂಲಕ ತಮ್ಮ ನಟನ ಪ್ರತಿಭೆಯನ್ನು ಬೇಲಿಗೆಗೆ ಹೊಂದಿದ್ದಾರೆ. ಅವರ ಪ್ರತಿಭೆಗಾಗಿ ನೀವು ಕಾಯಲು ಬೇಕೆಂದು ಅವರು ಕೋರುತ್ತಾರೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮನೋರಂಜಕ ವಿಡಿಯೋಗಳಿಗಾಗಿ ರೆಮೆಡಿಯಲ್ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಶುಭವಾಗಲಿ.